ಜಮ್ಮು ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುತ್ತೆ, ಭೂಲೋಕದಲ್ಲಿರುವಂತಹ ಸ್ವರ್ಗ ಅಂತ ಕರೆಸಿಕೊಳ್ಳುತ್ತೆ. ಜೀವನದಲ್ಲಿ ಒಂದು ಸಲನಾದ್ರೂ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು, ಅಲ್ಲಿನ ವಾತಾವರಣ ಪರಿಸರ ಹೆಂಗಿರುತ್ತೆ ಅದನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಪ್ರವಾಸಿಗರು ಪ್ರತಿನಿತ್ಯ ಹೋಗ್ತಲೇ ಇರ್ತಾರೆ. ಎಷ್ಟೋ ಜನ ಕನಸನ್ನು ಕಂಡಿರ್ತಾರೆ. ಆದ್ರೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿ ಕುಟುಂಬದ ಜೊತೆಗೆ ಎಂಜಾಯ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಧರ್ಮ ಹೆಸರನ್ನ ಕೇಳಿ ಕೇಳಿ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ರಕ್ತ ಪಿಪಾಸುಗಳ ಅಟ್ಟಹಾಸಕ್ಕೆ ಬಲಿಯಾದವರ ಸಂಖ್ಯೆ 26. ಇದರಲ್ಲಿ ಕನ್ನಡಿಗರು ಇದ್ದಾರೆ, ವಿವಿಧ ರಾಜ್ಯದವರು ಇದ್ದಾರೆ, ವಿದೇಶಿ ಪ್ರಜೆಗಳೂ ಇದ್ದಾರೆ. ರಕ್ತ ಪಿಪಾಸುಗಳ ಅಟ್ಟಹಾಸಕ್ಕೆ ಒಟ್ಟು 26 ಮಂದಿ ಬಲಿಯಾಗಿದ್ದಾರೆ. ಧರ್ಮ ನಿನ್ನ ಹೆಸರೇನು ಅಂತ ಕೇಳಿ ಕೇಳಿ ದಾಳಿಯನ್ನ ಮಾಡಿದ್ದಾರೆ ಉಗ್ರರು. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನೋ ಪ್ಲೇಸ್ ಇದೆ, ಅಲ್ಲಿ ಪ್ರವಾಸಿಗರು ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಈ ಉಗ್ರರು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ದಾಳಿಗೊಳಿಸಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದರು. ಅವರು ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಉನ್ನತ ಮಟ್ಟದ ಒಂದು ಸಭೆಯನ್ನು ನಡೆಸ್ತಾರೆ ಅಧಿಕಾರಿಗಳ ಜೊತೆಯಲ್ಲಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಮುಂದಿನ ಕ್ರಮ, ಯಾಕಂದ್ರೆ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ ರಿವೆಂಜ್ ಯಾವ ಥರ ತೀರಿಸ್ಕೊಂಡ್ರು ಅಂತ ಹೇಳಿ. ಕಾದು ನೋಡಿ ಹೊಡೆಯೋದು ಅಂತಾರಲ್ಲ, ಆ ಹೊಡೆತಕ್ಕೆ ಬಿಸಿ ತಟ್ಟಬೇಕು, ಮುಟ್ಟು ನೋಡ್ಕೊಳ್ಬೇಕು, ಆ ರೀತಿ ಉತ್ತರವನ್ನು ಕೊಡಬೇಕಲ್ಲ ಈಗ. ಸೊ ಆ ನಿಟ್ಟಲ್ಲಿ ಮುಂದಿನ ಕ್ರಮ ಹೆಂಗೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಸಮಾಲೋಚನೆಯನ್ನು ಮಾಡ್ತಾರೆ. ಬರ್ತಾ ಇದ್ದಂಗೆ ಮಾಹಿತಿಯನ್ನು ಅವ್ರು ಪಡ್ಕೊಂಡಿದ್ದಾಗಿದೆ. ಸೌದಿ ಅರೇಬಿಯಾಕ್ಕೆ ಹೋಗಿದ್ರು, ಪ್ರವಾಸವನ್ನು ಮೊಟಕುಗೊಳಿಸಿ ಅವರು ಇಮಿಡಿಯೇಟ್ ಆಗಿ ಭಾರತಕ್ಕೆ ಬೆಳಿಗ್ಗೆ ತಾನೇ ಬಂದರು. ದೆಹಲಿಗೆ ಬಂದು ಇಳಿತಾ ಇದ್ದಂಗೆ ಒಂದು ಸುತ್ತಿನ ಮಾತುಕತೆಯನ್ನ ಅವ್ರು ನಡೆಸಿದ್ದಾರೆ. ಘಟನೆಯ ಇಂಚಿಂಚು ಮಾಹಿತಿಯನ್ನ ಮೊದಲು ಪಡ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮತ್ತೊಂದು ಹೈ ಲೆವೆಲ್ ಮೀಟಿಂಗ್ ಅನ್ನು ನಡೆಸ್ತಾರೆ. ಸಮಾಲೋಚನೆಯನ್ನು ಮಾಡಿ ಮುಂದಿನ ಕಾರ್ಯತಂತ್ರಗಳು, ಸೇನೆಯ ಕಾರ್ಯತಂತ್ರಗಳು, ಸರ್ಕಾರದ ನಡೆ ಬಗ್ಗೆ ಇದೀಗ ಚರ್ಚೆಯನ್ನ ಮಾಡ್ತಾರೆ. ಇಡೀ ದೇಶವೇ ಎದುರು ನೋಡ್ತಾ ಇದೆ. ಪುಲ್ವಾಮಾ ಅಟ್ಯಾಕ್ನ ರಿವೆಂಜ್ ಯಾವ ಥರ ಇತ್ತು, ಪ್ರವಾಸಿಗರು ಅಮಾಯಕರು ಉಗ್ರರ ದಾಳಿಗೆ ಬಲಿಯಾಗಿರೋದ್ರಿಂದ ಭಾರತೀಯ ಸೇನೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಇಡೀ ದೇಶ ಎದುರು ನೋಡ್ತಾ ಇದೆ. ಇನ್ನೊಂದು ಕಡೆ ಈ ಘಟನೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಕಾಶ್ಮೀರಕ್ಕೆ ಇಮಿಡಿಯೇಟ್ ಆಗಿ ಗೃಹ ಸಚಿವ ಅಮಿತ್ ಶಾ ಅವರು ತೆರಳಿದ್ರು. ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರು ಅಷ್ಟೇ ಮಹತ್ವದ ಸಭೆಗಳನ್ನ ನಡೆಸ್ತಲೇ ಇದ್ದಾರೆ. ಸರಣಿ ಸಭೆಗಳಲ್ಲಿ ಅವರು ಪಾಲ್ಗೊಂಡು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಲೇ ಇದ್ದಾರೆ. ದೆಹಲಿಗೆ ವಾಪಸ್ ಬರ್ತಾ ಇದ್ದಂಗೆ ತುರ್ತಾಗಿ ಒಂದು ಸಭೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀವಿ. ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ಪ್ರಮುಖರಿದ್ದಾರೆ. ಮುಂದಿನ ಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಇನ್ನೊಂದು ಸುತ್ತಿನ ಸಭೆ, ಅದು ಹೈ ಲೆವೆಲ್ ಮೀಟಿಂಗ್ ಆಗಿರುತ್ತೆ. ಅಜಿತ್ ದೋವಲ್ ಸೇರಿದಂತೆ ಪ್ರಮುಖರು ಆ ಸಭೆಯಲ್ಲಿ ಪಾಲ್ಗೊಂಡು ಮುಂದೆ ಸೇನೆಯ ಕಾರ್ಯಾಚರಣೆ ಹೇಗೆ ಮಾಡಬೇಕು, ಆಲ್ರೆಡಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ಶುರುವಾಗಿದೆ. ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಅಮಿತ್ ಶಾ ಅವರು ಪಡ್ಕೊಳ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ. ನಿನ್ನೆಯಿಂದಲೂ ಕಾರ್ಯಾಚರಣೆ ಆರಂಭ ಆಗಿದೆ. ಆದರೆ ಆ ಕಾರ್ಯಾಚರಣೆಯನ್ನ ತೀವ್ರಗೊಳಿಸುವಂತ ನಿಟ್ಟಿನಲ್ಲಿ ಇದಕ್ಕೆ ರಿವೆಂಜ್ ಆಗಲೇಬೇಕಲ್ಲ. ಈಗ ಇಂಥ ಘಟನೆಗಳಾದಾಗ ಭಾರತೀಯರ ರಕ್ತ ಕುದಿಯೋದು ಸಹಜ. ಹಾಗಂತ ತತ್ಕ್ಷಣಕ್ಕೆ ಕೆಲವೊಂದು ಎಡವಿ ನಿರ್ಧಾರವನ್ನ ಕೈಗೊಳ್ಳಕ್ಕೂ ಆಗಲ್ಲ. ಪ್ಲಾನ್ ಮಾಡಿ ಹೊಡಿಬೇಕಲ್ಲ. ಆ ನಿಟ್ಟಲ್ಲಿ ಇದೀಗ ನರೇಂದ್ರ ಮೋದಿ ಅವರು ಮೊದಲಿಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹೈ ಲೆವೆಲ್ ಮೀಟಿಂಗ್ ಮತ್ತೊಂದಾಗುತ್ತೆ. ಅಜಿತ್ ದೋವಲ್ ಸೇರಿದಂತೆ ಪ್ರಮುಖರು ಮತ್ತೆ ಅದರಲ್ಲಿ ಪಾಲ್ಗೊಳ್ತಾರೆ. ಸೇನೆಯ ಕಾರ್ಯಾಚರಣೆ ಹೇಗೆ ಮಾಡಬೇಕು, ಯಾವ ಪ್ರದೇಶದಲ್ಲಿ ಮಾಡಬೇಕು, ಉಗ್ರರು ಎಲ್ಲೆಲ್ಲ ಅಡಗಿ ಕೂತಿದ್ದಾರೆ, ಕೂಂಬಿಂಗ್ ಯಾವ ಥರ ಮಾಡಬೇಕು ಅನ್ನೋ ಕುರಿತಂತೆ ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಇನ್ನೊಂದು ಫೋಟೋ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ನಿಮಗೆ. ಬಹಳ ಮನ ಕಲುಕುವಂಥ, ಡಿಸ್ಟರ್ಬ್ ಮಾಡುವಂಥ ಒಂದು ಫೋಟೋ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಈ ಫೋಟೋ ಬಗ್ಗೆನೇ ಚರ್ಚೆ ಆಗ್ತಿದೆ. ನೋಡಿ, ಪ್ರವಾಸಕ್ಕೆ ಅಂತ ಗಂಡ ಹೆಂಡತಿ ಹೋಗಿರ್ತಾರೆ. ಆ ಪರಿಸರವನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು, ಆ ನೇಚರನ್ನು ಸವಿಯೋದು, ಕಣ್ ತುಂಬಿಕೊಳ್ಳೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಆ ಕ್ಷಣದಲ್ಲಿ ಏಕಾಏಕಿ ಬಂದಂಥ ಉಗ್ರರು ತನ್ನ ಗಂಡನನ್ನ ತನ್ನ ಕಣ್ಣೆದುರಲ್ಲೇ, ಅಂದರೆ ಹೆಂಡತಿ ಮುಂದೆನೇ ಸಾಯಿಸಿದಾಗ ತಕ್ಷಣಕ್ಕೆ ಪಾಪ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಕಿರ್ಚಾಟ, ಚೀರಾಟ, ಸ್ಥಳೀಯರ ಸಹಾಯಕ್ಕೆ ಬಂದ್ರೂ ಕೂಡ ಬದುಕಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಹಣೆಗೆ ನೇರವಾಗಿ ತಲೆಗೆ ಗುಂಡನ್ನು ಇಟ್ಟಿದ್ರು ಉಗ್ರರು.